ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನಮ್ಮ ಪ್ರೀವಿಯಸ್ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ದಯವಿಟ್ಟು ಅದನ್ನು ನೋಡಿಕೊಂಡು ಇಲ್ಲಿಗೆ ಬನ್ನಿ. ಸೊ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಏನಪ್ಪ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸೊ ಫಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಆಗಿದೆ, ಸೆಕೆಂಡ್ ಕ್ಲಾಸಲ್ಲಿ ಎಕ್ಸಾಂಪಲ್ಸ್ ಆಗಿದೆ, ಥರ್ಡ್ ಕ್ಲಾಸಲ್ಲಿ ಎಕ್ಸಸೈಸ್ 1.1 ಫಸ್ಟ್, ಸೆಕೆಂಡ್, ಥರ್ಡ್ ಮೇನ್ ಕಂಪ್ಲೀಟ್ ಆಗಿದೆ. ಇವತ್ತು ಫೋರ್ತ್ ಇನ್ನು ಉಳಿದಿರೋ ಪ್ರಾಬ್ಲಮ್ಸ್ ಇವತ್ತು ನೋಡೋಣ. ಸೊ ಯಾರಾದರೂ ನಮ್ಮ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ. ಸೊ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಸೊ ಇವತ್ತಿನ ಕ್ಲಾಸಿಗೆ ಬರೋಣ. ಸೊ ಎಕ್ಸಸೈಸ್ 1.1 ಫೋರ್ತ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ, ಗಿವನ್ ದಟ್ HCF of 306 and 671 is 9. Find the LCM of 306 and 657. So HCF they have given. HCF ಎಷ್ಟು ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ. LCM ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. HCF LCM ನ ಫೈಂಡ್ ಔಟ್ ಮಾಡೋದಕ್ಕೆ ಆಲ್ರೆಡಿ ನಾನು ಸೆಕೆಂಡ್ ಕ್ಲಾಸಲ್ಲಿ ಹೇಳಿದ್ದೀನಿ. ರಿಲೇಷನ್ ಬಿಟ್ವೀನ್ HCF LCM ಏನಪ್ಪ ರಿಲೇಷನ್ ಅಂತ ಹೇಳಿದ್ರೆ, HCF into LCM equals A into B. So HCF nothing but HCF ಯಾವ್ದು ಕೊಟ್ಟಿದ್ದಾರೆ? 306 ಮತ್ತೆ 657 HCF ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 9. ಬರ್ಕೊಳ್ಳೋಣ. ಈ LCM ಏನ್ ಕೇಳಿದ್ರೆ, ಫೈಂಡ್ LCM. LCM ಅವ್ರು ಕೇಳಿದ್ರೆ ಫೈಂಡ್ ಔಟ್ ಮಾಡ್ಕೋಬೇಕು. LCM ಹಂಗೆ ಇಟ್ಕೊಳ್ಳೋಣ. ಸೊ A into B nothing but A ಅಂದ್ರೆ 306, B ಅಂದ್ರೆ 657. 306 into 657. So LCM equals 306 into 657 divided by 9. So ಏನು ಕೊಟ್ಟಿದ್ದಾರೆ? HCF of 306, 657, 9 ಕೊಟ್ಟಿದ್ದಾರೆ. LCM ಫೈಂಡ್ ಔಟ್ ಮಾಡಕ್ಕೆ ಕೇಳಿದ್ದಾರೆ ಅವರು. ಸೊ ನಮಗೆ ಮೇನ್ ಈ ರಿಲೇಷನ್ ಗೊತ್ತಿರಬೇಕು. ದಟ್ ಈಸ್ ಏನಪ್ಪಾ ಅಂತ ಹೇಳಿದ್ರೆ, HCF into LCM equals A into B. ಇಲ್ಲಿ A ಮತ್ತೆ B ಅಂದ್ರೆ ಅವ್ರು ಯಾವ್ದೋ ಎರಡು ನಂಬರ್ ಕೊಟ್ಟಿರ್ತಾರಲ್ಲ, ಆ ಎರಡು ನಂಬರು HCF ಕೊಟ್ಟಿದ್ದಾರೆ, ದಟ್ ಈಸ್ 9. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. LCM equals 306 into 657. ಇದೇನಾಗುತ್ತೆ, ಇಲ್ಲಿ ಇಂಟು ಇರೋದ್ರಿಂದ ಈಕ್ವಲ್ಸ್ ಇಂದ ಈ ಕಡೆ ಟ್ರಾನ್ಸ್ಪೋಸ್ ಇದಾಯ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಡಿವೈಡ್ ಬೈ 9 ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡೋಣ. 9 1s 9 3s 27. 9 3s 27 ಆಗುತ್ತೆ. 13 ನಲ್ಲಿ 27 ಹೋದ್ರೆ 3 ಆಗುತ್ತೆ, 36 ಆಗುತ್ತೆ. 9 4s 36. ಇಲ್ಲಿ ಎಷ್ಟು ಉಳಿಯುತ್ತೆ? 34 into 657. ಸೊ 34 into 657 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 22,338 ಆಗುತ್ತೆ. 22,338. ದಿಸ್ ಈಸ್ LCM ಆಫ್ 306 and 657. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಚೆಕ್ ವೆದರ್ 6 power n can end with the digit 0 ಫಾರ್ ಎನಿ ನ್ಯಾಚುರಲ್ ನಂಬರ್ n. ಆಲ್ರೆಡಿ ನಮಗೆ ನ್ಯಾಚುರಲ್ ನಂಬರ್ ಅಂದ್ರೆ ಏನಂತ ಗೊತ್ತಾಗಿದೆ. ನ್ಯಾಚುರಲ್ ನಂಬರ್ ಅಂದ್ರೆ ಏನಂತ ಕರಿತೀವಿ? ಕೌಂಟಿಂಗ್ ನಂಬರ್ಸ್. ಅವೆಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನ್ಯಾಚುರಲ್ ನಂಬರ್ಸ್ 1 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಆಲ್ರೆಡಿ ಇದೇ ತರ ಎಕ್ಸಾಂಪಲ್ ನೋಡಿದ್ವಿ. ಅಂದ್ರೆ ಅಲ್ಲಿ 6 power n ಬದಲು ಏನಿತ್ತಪ್ಪ ಅಂತ ಹೇಳಿದ್ರೆ 4 power n ಇತ್ತು. ಏನ್ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಚೆಕ್ ವೆದರ್ 6 power n ಕ್ಯಾನ್ ಎಂಡ್ ವಿತ್ ಅ ಡಿಜಿಟ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ, ನಾವು ಇಲ್ಲಿ n ಗೆ ವ್ಯಾಲ್ಯೂ ರಿಪ್ಲೇಸ್ ಮಾಡ್ತಾ ಹೋದ್ರೆ 1 2 3 ಅಂತ ಕೊಟ್ಕೊಂತ ಹೋದ್ರೆ ಯಾವ್ದಾದ್ರು 1 ಗೋ 2 ಗೋ 3 ಅಥವಾ ನೀನು ಎಷ್ಟಾದ್ರೂ ವ್ಯಾಲ್ಯೂ ಕೊಟ್ಕೊಂತ ಹೋದಾಗ ಇದೇನಾದ್ರೂ 0 ಇಂದ ಎಂಡ್ ಆಗುತ್ತಾ ಅಂತ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? 6ಗೆ n is replaced by ನ್ಯಾಚುರಲ್ ನಂಬರ್ ಅಂದ್ರೆ 1 ಇಂದ ಕೊಟ್ಕೊಂತ ಹೋದ್ರೆ ಇದೇನಾದ್ರೂ 0 ಇಂದ ಎಂಡ್ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ಯಾವುದೇ ನಂಬರ್ 0 ಇಂದ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಆ ನಂಬರ್ ಯಾವ್ದ್ರಿಂದ ಡಿವೈಡ್ ಆಗ್ಬೇಕು ಅಂತ ಹೇಳಿದೀನಿ? 2 ಮತ್ತೆ 5 ಇಂದ ಡಿವೈಡ್ ಆಗ್ಬೇಕು ಅಂತಂದ್ರೆ ಏನಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, 6 power n ಕ್ಯಾನ್ ಎಂಡ್ ವಿತ್ 0 ಇಫ್ 2 and 5 ಏನಾದ್ರೂ ಆ ನಂಬರ್ 0 ಇಂದ ಎಂಡ್ ಆಗ್ಬೇಕು ಅಂತ ಹೇಳಿದ್ರೆ 2 ಮತ್ತೆ 5 ಎರಡು ಏನಾಗಿರ್ಬೇಕು? ಅದ್ರದ್ದು ಪ್ರೈಮ್ ಫ್ಯಾಕ್ಟರ್ ಆಗಿರ್ಬೇಕು. 6 power n can end with 0 if 2 and 5 are both prime factors of
6 ಅಂತ ಹೇಳಿದ್ರೆ 6 ಪವರ್ n ಏನಾದ್ರೂ 0 ಇಂದ ಎಂಡ್ ಆಗ್ಬೇಕಂತಂದ್ರೆ 2 ಮತ್ತೆ 5 ಎರಡು ಏನಾಗಿರ್ಬೇಕು, ಇದು ಪ್ರೈಮ್ ಫ್ಯಾಕ್ಟರ್ ಆಗಿರ್ಬೇಕು. ನೋಡೋಣ, 6 ನ ನಾವು ಏನಂತ ಬರೀಬಹುದು, 2 into 6 ನ ಆಸ್ ಎ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಗಿ ಏನಂತ ಬರೀಬಹುದು, 6 ಕ್ಯಾನ್ ಬಿ ರಿಟನ್ ಆಸ್ 2 into 3. ಇಲ್ಲಿ ಏನಾದ್ರೂ ನಮಗೆ 1 ಇತ್ತು ಈ ಕಡೆ ನೋಡಿ ತೋರಿಸ್ತೀವಿ, ಇಲ್ಲಿ 6 ಪವರ್ n ಇದೆ, ಏನಾದ್ರೂ 1 ಕೊಟ್ರೆ 6 ಪವರ್ 1 ಆಯ್ತು. 6 ಕ್ಯಾನ್ ಬಿ ರಿಟನ್ ಆಸ್ 2 into 3. ಪವರ್ ಎಷ್ಟಿದೆ, 1 ಇದೆ. 6 ಪವರ್ 2 ಅಂತ ಹೇಳಿದ್ರೆ 6 ಕ್ಯಾನ್ ಬಿ ರಿಟನ್ ಆಸ್ 2 into 3. ಪವರ್ 2 ಇರೋದನ್ನ ಏನಂತ ಬರೀಬಹುದು, ಮತ್ತೆ 2 into 3. ಅದೇ ತರ 6 ಪವರ್ 3 ಕೊಟ್ರೆ 6 ಪವರ್ 3 and this can be represent as 2 into 3, 2 into 3, 2 into 3. ನಾನು ಏನು ಹೇಳಿದ್ದೀನಿ, ಅದೇನಾದ್ರೂ 0 ಇಂದ ಎಂಡ್ ಆಗಬೇಕು ಅಂತ ಹೇಳಿದ್ರೆ 6 power n can end with a 0 if 2 and 5 are both the prime factors. ಬಟ್ ಇಲ್ಲಿ ನಮ್ಮ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ 2 ಮಾತ್ರ ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, 2 ಇದೆ, ಇಲ್ಲೂ 2 ಇದೆ, 5 ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಬಟ್ ಆಗ ನಾವೇನ್ ಹೇಳಿದೀವಿ, 2 ಮತ್ತೆ 5 ಎರಡೂ ಪ್ರೈಮ್ ಫ್ಯಾಕ್ಟರ್ ಆಗಿದ್ರೆ ಮಾತ್ರ ಆ ನಂಬರು 0 ಇಂದ ಎಂಡ್ ಆಗ್ತಾ ಇತ್ತು. ಬಟ್ ಇಲ್ಲಿ ನಾವು ಇಷ್ಟೇ ವ್ಯಾಲ್ಯೂ ಕೊಟ್ಕೊಂತ ಹೋದ್ರು ಕೂಡ ಆ ನಂಬರ್ ಏನಿಂದ ಎಂಡ್ ಅಂದ್ರೆ ಅದರಲ್ಲಿ ಈ 6 ಪವರ್ 6 ಅಲ್ಲಿ ಏನಾಗಿಲ್ಲ, 5 ಬಂದಿಲ್ಲ ಅಂತ ಹೇಳಿದ್ರೆ ಇದು 0 ಇಂದ ಎಂಡ್ ಆಗಲ್ಲ. Therefore 6 power n cannot ends with 0 because ಯಾಕಂದ್ರೆ 5 is not a factor of 6. ಏನಕ್ಕೆ 6 ಪವರ್ ಏನು 0 ಇಂದ ಎಂಡ್ ಆಗಲ್ಲ ಅಂತಂದ್ರೆ ನಾವು ಇದಕ್ಕೆ n ಗೆ ವ್ಯಾಲ್ಯೂ ಕೊಟ್ಕೊಂತ ಹೋದಾಗ ಏನಾಗುತ್ತೆ, 6 ಪವರ್ 1 ಆಗುತ್ತೆ. 6 ಪವರ್ 1 ಯಾವ ತರ ರೆಪ್ರೆಸೆಂಟ್ ಮಾಡಬಹುದು, 2 into 3. ಇಲ್ಲಿ 2 ಆದಾಗ ಏನಾಗುತ್ತೆ, 2 into 3, 2 into 3. ಅದೇ ತರ ನಾವು ಎಷ್ಟೇ ವ್ಯಾಲ್ಯೂ ಕೊಟ್ಕೊಂತ ಹೋದ್ರು ಪ್ರೈಮ್ ಫ್ಯಾಕ್ಟರೈಸೇಷನ್ 2 ಮಾತ್ರ ಬರ್ತಾ ಇದೆ, ಏನ್ ಬರ್ತಾ ಇಲ್ಲ, 5 ಬರ್ತಾ ಇಲ್ಲ. ಅದೇನೇ ಅಂತ ನಮಗೆ ಹೇಳುತ್ತೆ ಅಂತ ಹೇಳಿದ್ರೆ 5 ಇಲ್ಲ ಅಂತ ಹೇಳಿದ್ರೆ 6 ಪವರ್ n cannot ends with 0 because 5 is not a factor of 6. ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು, 6th. ಏನಿದೆ 6th ಪ್ರಾಬ್ಲಮ್, ಎಕ್ಸ್ಪ್ಲೈನ್ why 7 into 11 into 13 plus 13 and 7 into 6 into 5 into 4 into 3 into 2 into 1 plus 5 are composite number. ಸೊ ಈ ನಂಬರ್ ಕಾಂಪೋಸಿಟ್ ನಂಬರ್ ಯಾಕೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನಮಗೆ ಆಲ್ರೆಡಿ ಗೊತ್ತಿದೆ, ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಪ್ರೈಮ್ ನಂಬರ್ಸ್ ಅಂದ್ರೆ ಯಾವ ತರ ಇರುತ್ತೆ, ಕಾಂಪೋಸಿಟ್ ನಂಬರ್ ಅಂದ್ರೆ ಯಾವ ತರ ಇರುತ್ತೆ ಅಂತ ಹೇಳಿದೀನಿ. ಪ್ರೈಮ್ ನಂಬರ್ಸ್ ಅಂತಂದ್ರೆ ಏನಂತ ಹೇಳಿದೀನಿ, ಇಟ್ ಕಂಟೈನ್ಸ್ ಓನ್ಲಿ 2 ಫ್ಯಾಕ್ಟರ್ಸ್. ವಾಟ್ ಯು ಮೀನ್ ಬೈ ಪ್ರೈಮ್ ನಂಬರ್, ಇಟ್ ಕಂಟೈನ್ಸ್ ಓನ್ಲಿ 2 ಫ್ಯಾಕ್ಟರ್ಸ್. ಸೊ ಕಾಂಪೋಸಿಟ್ ನಂಬರ್ ಅಂತಂದ್ರೆ ಪ್ರೈಮ್ ನಂಬರ್ ಯಾವ್ದು ಅಲ್ವೋ ಅವೆಲ್ಲ ಏನಾಗುತ್ತೆ, ಕಾಂಪೋಸಿಟ್ ನಂಬರ್. ನಥಿಂಗ್ ಬಟ್ ಕಾಂಪೋಸಿಟ್ ನಂಬರ್ ಅಂದ್ರೆ ಇಟ್ ಕಂಟೈನ್ಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. 2 ಫ್ಯಾಕ್ಟರ್ಸ್ ಗಿನ್ನ ಜಾಸ್ತಿ ಫ್ಯಾಕ್ಟರ್ಸ್ ಇತ್ತು ಅಂತ ಹೇಳಿದ್ರೆ ಅಂತ ನಂಬರ್ ಏನಂತ ಕರಿತೀವಿ, ಕಾಂಪೋಸಿಟ್ ನಂಬರ್. ಫಾರ್ ಎಕ್ಸಾಂಪಲ್ 2 ಗೆ ಫ್ಯಾಕ್ಟರ್ಸ್ 1 ಮತ್ತೆ 2, ಸೊ ವಿ ಕ್ಯಾನ್ ಕಾಲ್ 2 ಆಸ್ ಪ್ರೈಮ್ ನಂಬರ್. ಬಟ್ 4 ಗೆ ಫ್ಯಾಕ್ಟರ್ಸ್ 1, 2, 4. So factors of 4 are 1, 2, 4. So it contains 4 contains more than 2 factors. So we can call 4 as composite number, 2 as prime number. So ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ಪ್ರೈಮ್ ನಂಬರ್ ಅಂದ್ರೆ ಏನು, ಕಾಂಪೋಸಿಟ್ ನಂಬರ್ ಅಂತ. ಈಗ ಅವ್ರೇನ್ ಕೇಳಿದ್ರೆ ಕ್ವಶನ್ ಅಲ್ಲಿ ಎಕ್ಸ್ಪ್ಲೈನ್ ವೈ 7 ಈ ಕೊಟ್ಟಿರ್ತಕ್ಕಂಥ ನಂಬರು ಕಾಂಪೋಸಿಟ್ ನಂಬರ್ ಯಾಕಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಯಾಕಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಮಗೆ ಫಸ್ಟ್ ಪ್ರೈಮ್ ನಂಬರ್ ಅಂದ್ರೆ ಏನು, ಕಾಂಪೋಸಿಟ್ ನಂಬರ್ ಅಂದ್ರೆ ಅಂತ ಗೊತ್ತಿರಬೇಕು. ಹೇಳಿದೀನಿ ಕಾಂಪೋಸಿಟ್ ನಂಬರ್ ಅಂತಂದ್ರೆ ಏನ್ ಹೇಳಿದ್ರಿ, ಇಟ್ ಕಂಟೈನ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಚೆಕ್ ಮಾಡೋಣ ಯಾವ ತರ ಬರುತ್ತೆ ಇದನ್ನ. ಸೊ ಇದರಲ್ಲಿ ಯಾವ್ದಾದ್ರು ಒಂದನ್ನ ಏನಾದ್ರು ತಗೊಳ್ಳಿ, ಎ ಬಿ ಅಂತ ಏನಾದ್ರು ತಗೊಳ್ಳಿ, ಜಸ್ಟ್ ನಮಗೆ ಸಿಂಪ್ಲಿಫಿಕೇಶನ್ಗೋಸ್ಕರ ನಾನು ಈ ನಂಬರ್ನ ಫಸ್ಟ್ ನಂಬರ್ನ ಎ ಅಂತ ತಗೋತೀನಿ. a equals 7 into 11 into 13 plus 13. ನೋಡಿ ಇದರಲ್ಲಿ ಯಾವ್ದಾದ್ರು ಕಾಮನ್ ನಂಬರ್ ಇದೆಯಾ, ಸೊ ಇಲ್ಲೂ 13. ಫಾರ್ ಎಕ್ಸಾಂಪಲ್ ಇದೊಂದು ಟರ್ಮ್ ತರ, ನೆಕ್ಸ್ಟ್ ಇದೊಂದು ಟರ್ಮ್ ತರ ಅಂತ ಹೇಳಿದ್ರೆ ಇಲ್ಲಿ 13 ಇದೆ, 13 ಇದೆ. ಸೊ ಏನು ಇಲ್ಲಿದೆಯೋ ಅದನ್ನ ಎರಡರಲ್ಲೂ ಇದ್ರೆ ಮಾತ್ರ ನಾವು ಅದರ ನಂಬರ್ನ ಕಾಮನ್ ತೆಗಿಬಹುದು. ಸೊ 13 ಕಾಮನ್ ತೆಗೆದ್ರೆ 13 ಕಾಮನ್ ತೆಗೆದ್ರೆ ಏನಿರುತ್ತೆ, 7 into 11 into 13 ಹೊರಗಡೆ ಬಂದ್ರೆ ಇನ್ನೇನು ಉಳಿದಿರುತ್ತೆ ಅಂತಂದ್ರೆ, ಸೊ 13 ನಾವೇನಂತ ಬರಿಬಹುದು, 13 into 1 ಅಂತ ಬರಿಬಹುದು. ಈಗ 13 ಹೊರಗಡೆ ಬಂದಿದೆ ಅಂದ್ರೆ ಇಲ್ಲಿ ಏನು ಉಳಿಯುತ್ತೆ, 1 ಉಳಿಯುತ್ತೆ.
ಪ್ಲಸ್ ಇಲ್ಲೂ ಅಷ್ಟೇ 13 ಆಲ್ರೆಡಿ ಹೊರಗಡೆ ಬಂದಿದೆ ಅಂದ್ರೆ ಅಲ್ಲೇನು ಉಳಿಯುತ್ತೆ 1 ಉಳಿಯುತ್ತೆ. 13 ಇಂಟು 7 ಇಂಟು 11 7 77 77 ಇಂಟು 1 77 1 77 77 ಪ್ಲಸ್ 1 ಏನಾಗುತ್ತೆ 78 ಆಗುತ್ತೆ. ಸೊ ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಡಿಷನ್ ಜೊತೆಗೆ ಬಂದಾಗ ಈ ತರ ಬಂದಾಗ ನಾವು ಯಾವ ತರ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಅಕಾರ್ಡಿಂಗ್ ಟು ದ ಬಾರ್ಡಮಾಸ್ ರೂಲ್. ಯಾವ ರೂಲ್ ಪ್ರಕಾರ ನಾವು ಮಾಡಬೇಕು ಅಂದ್ರೆ ಬಾರ್ಡಮಾಸ್ ರೂಲ್. ಇಲ್ಲಿ ಬಿ ಅಂದ್ರೆ ಬ್ರಾಕೆಟ್ ಆಫ್ ಡಿವಿಷನ್, ಅಡಿಷನ್, ಡಿವಿಷನ್, ನೆಕ್ಸ್ಟ್ ಇಲ್ಲಿ ಇದೇನಾಗುತ್ತೆ ಡಿವಿಷನ್ ಇರುತ್ತೆ, ಫಸ್ಟ್ ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ನಮಗೆ ಇಲ್ಲಿ ಏನ್ ಬಂದಿದೆ ಮಲ್ಟಿಪ್ಲಿಕೇಶನ್ ಇದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡ್ಕೊಂಡು ಆಮೇಲೆ ಅಡಿಷನ್ ಮಾಡೋಣ. 11 ಇಂಟು 7 11 7 77 77 ಇಂಟು 1 77 ಆಗುತ್ತೆ. 77 ಪ್ಲಸ್ 1 ಏನಾಗುತ್ತೆ 78 ಆಗುತ್ತೆ. ಈಗ ಈ 78 ನ ಪ್ರೈಮ್ ಫ್ಯಾಕ್ಟರ್ ಆಗಿ ಬರ್ದಾಗ ಸೊ 78 ಯಾವ್ದ್ರಿಂದ ಅಂದ್ರೆ ಇಲ್ಲಿ 8 ಇಂದ ಎಂಡ್ ಆಗಿದೆ ಅಂದ್ರೆ ಈ ನಂಬರ್ ದಿಸ್ ಇಸ್ ಡಿವಿಸಬಲ್ ಬೈ 2 ಅಕಾರ್ಡಿಂಗ್ ಟು ದ ಡಿವಿಸಿಬಿಲಿಟಿ ಕಂಡೀಷನ್ ಆಫ್ 2. 2 3s 6 ಇನ್ನೊಂದು ಉಳಿಯುತ್ತೆ 18 ಆಗುತ್ತೆ. 2 9s 18 2 3s 6 7 6 ಹೋದ್ರೆ 1 ಆಗುತ್ತೆ 18 ಆಗುತ್ತೆ. 2 9s 18. ಸೊ 39 ಅಂದ್ರೆ 39 ಅಲ್ಲಿ ಇದು ನಂಬರ್ ನಮಗೆ 0 ಇಂದ ಎಂಡ್ ಆಗಿಲ್ಲ, 2 ಇಲ್ಲ, 4 ಇಲ್ಲ, 6 ಇಲ್ಲ, 8 ಆಗಿಲ್ಲ ಅಂತ ಹೇಳಿದ್ರೆ ದಿಸ್ ನಂಬರ್ is not divisible by 2. So we can take next prime number, that is which is the next prime number after 2. 3 is the next prime number. 3 1s 3 3s. So 30 next 30 1s. So 78 can be expressed as 2 into 3 into 13 into 1. So ಎಂತ ಬರಿಬಹುದು 2 into 3 1 into 2 into 3 into 13 into 30. So ನಾವೇನು ಹೇಳಿದ್ವಿ ಕಾಂಪೋಸಿಟ್ ನಂಬರ್ ಅಂದ್ರೆ ಇಟ್ ಕಂಟೈನ್ಸ್ ಓನ್ಲಿ 2 ಫ್ಯಾಕ್ಟರ್ಸ್. ಬಟ್ ಇಲ್ಲಿ ಏನಾಗಿದೆ ಇಟ್ ಕಂಟೈನ್ಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಅಂತಂದ್ರೆ 1 ಇದೆ 2 ಇದೆ 3 ಇದೆ 13 ಇದೆ. ಇಲ್ಲಿ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದೆ ಅಂತ ಹೇಳಿದ್ರೆ ನಾವು ಈ ಕೊಟ್ಟಿರ್ತಕ್ಕಂಥ ನಂಬರ್ ಈ ನಂಬರ್ ಏನಂತ ಹೇಳ್ಬೋದು ಕಾಂಪೋಸಿಟ್ ನಂಬರ್. ವೈ? ಬಿಕಾಸ್ ಇಟ್ ಕಂಟೈನ್ಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್. ನೆಕ್ಸ್ಟ್ ನಂಬರ್ ಯಾವ್ದಿದೆ ಅದನ್ನ ಚೆಕ್ ಮಾಡೋಣ. ಸೊ ದಿಸ್ ನಂಬರ್ ನೇಮ್ ಇಟ್ ಆಸ್ ಬಿ. 7 into 6 into 5 into 4 into 3 into 2 into 1 plus 5. ಇದ್ರಲ್ಲಿ ನೋಡಿ ಯಾವ ನಂಬರ್ ಕಾಮನ್ ಇದೆ, ಯಾವ್ದನ್ನ ನಾವು ಹೊರಗಡೆ ತೆಗಿಬಹುದು. ಯಾವ ನಂಬರ್ ಕಾಮನ್ ಇರುತ್ತೋ ಅದನ್ನ ಮಾತ್ರ ನಾವು ಹೊರಗಡೆ ತೆಗಿಯೋದಕ್ಕಾಗುತ್ತೆ. ಇಲ್ಲಿ ಯಾವ ನಂಬರ್ ಕಾಮನ್ ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಸೊ ವಿ ಕ್ಯಾನ್ ಟೇಕ್ 5 as common. If you take 5 as common, what is remaining after taking 5 common? 7 into 6 into 1 into 4 into 3 into 2 into 1 plus 1. 5 into ಈ ಫುಲ್ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿ ಮತ್ತೆ ಇದನ್ನ ಆಡ್ ಮಾಡಿದಾಗ ಎಷ್ಟಾಗುತ್ತೆ 1009 ಆಗುತ್ತೆ. ಎಷ್ಟಾಗುತ್ತೆ 1009 ಆಗುತ್ತೆ. ಸೊ ಇದನ್ನ 5 into 1009. ಸೊ ಇದನ್ನ ಕೂಡ ಫೈನ್ ಫ್ಯಾಕ್ಟರ್ಸ್ ಬರೀಬಹುದು ಅಥವಾ ಇಷ್ಟೇ ಇಟ್ಟರು ಓಕೆ. ಸೊ ಇದು ಕೂಡ ಏನಾಗುತ್ತೆ ಇಟ್ ಕಂಟೈನ್ಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ ಅಂತ ಹೇಳಿದ್ರೆ 1 ಬಿಟ್ಟು 1 ಮತ್ತೆ ಆ ನಂಬರ್ ಬಿಟ್ಟು ಬೇರೆ ನಮ್ಮ ಫ್ಯಾಕ್ಟರ್ಸ್ ಕೂಡ ಇದೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಿದೆ. ವೈ? ಬಿಕಾಸ್ ಏನಂತ ಬರ್ತಿದೀವಿ 5 into 1009. ಸೊ ಕೊಟ್ಟಿರ್ತಕ್ಕಂಥ ನಂಬರು ಏನಕ್ಕೆ ಕಾಂಪೋಸಿಟ್ ನಂಬರ್ ಅಂತ ಹೇಳ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದರೆ ಸೊ ಕಾಂಪೋಸಿಟ್ ನಂಬರ್ ಅಂದ್ರೆ ಇಟ್ ಕಂಟೈನ್ಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್. ಇಲ್ಲಿ ಈ ಎರಡು ನಂಬರ್ ಕೂಡ ಇಟ್ ಕಂಟೈನ್ಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್. ದಟ್ಸ್ ವೈ ವಿ ಕ್ಯಾನ್ ಕಾಲ್ ದೀಸ್ ನಂಬರ್ಸ್ ಆಸ್ ಕಾಂಪೋಸಿಟ್ ನಂಬರ್ಸ್. Therefore A and B both are containing more than 2 factors. So they are composite numbers.
ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಯಿತು ಎಲ್ರಿಗೂ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊಟ್ಟಿರ್ತಕ್ಕಂಥ ಎರಡು ನಂಬರು ಕಾಂಪೋಸಿಟ್ ನಂಬರ್ ಏನಕ್ಕಾಗುತ್ತೆ ಅಂತ ಕೇಳಿದರೆ, ಸೊ ಕಾಂಪೋಸಿಟ್ ನಂಬರ್ ಏನಕ್ಕಾಗುತ್ತಪ್ಪ ಅಂತ ಹೇಳಿದ್ರೆ ಇಟ್ ಕಂಟೈನ್ಸ್ ಮೋರ್ ದನ್ 2 ಫ್ಯಾಕ್ಟರ್ಸ್. ದಟ್ಸ್ ವೈ ವಿ ಕ್ಯಾನ್ ಕನ್ಕ್ಲೂಡ್ ದೀಸ್ 2 numbers ಆರ್ ಕಾಂಪೋಸಿಟ್ ನಂಬರ್ಸ್. Next problem, 7th problem, last problem in this exercise. There is a circular path around a sports field. Sonia takes 18 minutes. Sonia ಎಷ್ಟು ತಗೋತಾಳೆ 18 minutes to drive one round of the field. ಒಂದು ಸರ್ಕ್ಯುಲರ್ ಪಾರ್ಕ್ ಇದೆ ಅಂತ. ಸೊ ಇದನ್ನ ಏನ್ ಮಾಡ್ತಾಳೆ, ಸೋನಿಯಾ ಟೇಕ್ಸ್ 18 minutes to drive one round. ಇದನ್ನ ಒಂದು ರೌಂಡ್, ಫಾರ್ ಎಕ್ಸಾಂಪಲ್ ಸೋನಿಯಾ ಇದ್ದಾಳೆ, ಸೋನಿಯಾ ಇವಳು ಇದನ್ನ ಒಂದು ರೌಂಡ್ ಹಾಕೋದಕ್ಕೆ ಎಷ್ಟು ತಗೋತಾಳೆ, ಈ ತರ ಒಂದು ರೌಂಡ್ ಹಾಕೋದಕ್ಕೆ ಸೋನಿಯಾ ಎಷ್ಟು ತಗೋತಾಳೆ 18 minutes ತಗೋತಾಳೆ. ವೈ ರವಿ ಟೇಕ್ಸ್ 12 minutes ಫಾರ್ ದ ಸೇಮ್. ಸಪೋಸ್ ಅಂತ ಹೇಳಿದ್ರೆ ಇವಳು 18 minutes ಅಲ್ಲಿ ಒಂದು ರೌಂಡ್ ಆಗೋದಕ್ಕೆ ಅಷ್ಟು ಟೈಮ್ ತಗೊಂಡ್ರೆ ರವಿ ಎಷ್ಟು ತಗೋತಾನೆ ಅಂತ ಹೇಳಿದ್ರೆ ಅದೇ ಒಂದು ರೌಂಡ್ ಹಾಕೋದಕ್ಕೆ ಅವನು 12 minutes ತಗೋತಾನೆ. For the same, suppose they both start at the same point and at the same time. ಸೊ ಇಲ್ಲಿ ರವಿ ಇದಾನೆ, ನೆಕ್ಸ್ಟ್ ಇನ್ನೊಬ್ಳು ಯಾರಿದ್ದಾರೆ, ಸೋನಿಯಾ. ಇಬ್ರು ಒಂದೇ ಸ್ಟಾರ್ಟಿಂಗ್ ಪಾಯಿಂಟ್, ಇಬ್ರದ್ದು ಸೇಮು, ಇಬ್ರು ಸೇಮ್ ಟೈಮಿಂಗ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆದ್ರೆ ಇವಳು ಒಂದು ರೌಂಡ್ ಆಗೋದಕ್ಕೆ 18 minutes ತಗೊಂಡಿದ್ದಾಳೆ. ಬಟ್ ರವಿ ಎಷ್ಟು ತಗೊಂಡಿದ್ದಾನೆ, ಇವನು ಎಷ್ಟು ತಗೊಂಡಿದ್ದಾನೆ, ರವಿ 12 minutes ತಗೊಂಡಿದ್ದಾನೆ. ಇಬ್ರು ಸ್ಟಾರ್ಟ್ ಮಾಡಿರೋ ಇನಿಷಿಯಲ್ ಪಾಯಿಂಟ್ ಸೇಮ್ ಟೈಮ್ ಅಲ್ಲಿ. ಇವಳು ಫಾರ್ ಎಕ್ಸಾಂಪಲ್ ಇವಳು 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಹೇಳಿದ್ರೆ ಇವನು ಕೂಡ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಇಬ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಸೇಮ್ ಇದೆ. ಬಟ್ ಆದ್ರೆ ಇವನು 18 minutes, ಸೋನಿಯಾ 18 minutes ತಗೊಂಡಿದ್ದಾಳೆ, ರವಿ ಎಷ್ಟು ತಗೊಂಡಿದ್ದಾನೆ 12 minutes. Both start at the same point and at the same time and go in the same direction. So ಇಬ್ರು ಕೂಡ ಒಂದೇ ಡೈರೆಕ್ಷನ್ ಅಲ್ಲಿ ಕೂಡ ಹೋಗ್ತಾ ಇದ್ದಾರೆ. After how many minutes will they meet again at the starting point? ಅಂದ್ರೆ ಎಷ್ಟು ಟೈಮ್ ಆದ್ಮೇಲೆ ಇಬ್ರು ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದಾರಲ್ವಾ, ಎಷ್ಟು ನಿಮಿಷ ಆದ್ಮೇಲೆ ಇಬ್ರು ಸೇಮ್ ಪಾಯಿಂಟ್ ಅಲ್ಲಿ ಯಾವಾಗ ಎಷ್ಟು ನಿಮಿಷ ಆದ್ಮೇಲೆ ಮೀಟ್ ಆಗ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಆಫ್ಟರ್ how many minutes will they meet again at the starting point? ಸೊ ನಾವು ಇವಳು ಎಷ್ಟು ತಗೊಂಡಿದ್ದಾಳೆ, ಸೋನಿಯಾ 18 minutes, ರವಿ ಎಷ್ಟು ತಗೊಂಡಿದ್ದಾರೆ 12 minutes. ಇಬ್ರದ್ದು ಸ್ಟಾರ್ಟಿಂಗ್ದು ಪಾಯಿಂಟ್ ಸೇಮ್ ಇದೆ, ಮತ್ತೆ ಇಬ್ರು ಸೇಮ್ ಟೈಮಿಂಗ್ಸ್ ಅಲ್ಲೇನೆ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆದ್ರೆ ಅವಳು ಸೋನಿಯಾ 18 minutes ತಗೊಂಡಿದ್ದಾಳೆ, ರವಿ ಎಷ್ಟು ತಗೊಂಡಿದ್ದಾರೆ 12 minutes. ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಯಾವ ಟೈಮ್ ಎಷ್ಟೊತ್ತು ಆದ್ಮೇಲೆ ಮೀಟ್ ಆಗ್ತಾರೆ ಅಂತ ಕ್ವಶನ್ ಇದೆ. ಸೊ ಇವೆರಡಕ್ಕೂ ನಾವು ಏನ್ ಮಾಡೋದ್ರಿಂದ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಬೈ ಟೇಕಿಂಗ್ LCM ಆಫ್ 18 and 12 we can find out the time. 12 ಇದೆ, ನೆಕ್ಸ್ಟ್ 18 and 12. ಸೊ ನಮಗೆ LCM HCF ಮಾಡಿದ್ರೆ ನಾನು ಹೇಳಿದ್ದೀನಿ. ಸೊ ಈ ತರ ಕೂಡ ಜನರಲ್ ಆಗಿ 12 ಮತ್ತೆ 18ಗೆ ಈ ತರ ಕೂಡ ಜನರಲ್ ಈಸಿಯಾಗಿ ಈ ತರ ವರ್ಡ್ ಪ್ರಾಬ್ಲಮ್ ಕೇಳಿದಾಗ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿ ಅಥವಾ ಮಲ್ಟಿಪಲ್ಸ್ ಬರ್ಕೊಂಡು ಮಾಡೋ ಬದಲು ಹಿಂಗೂ ಕೂಡ ನಾವೇನ್ ಮಾಡ್ಬೋದು, LCM ನ ಫೈಂಡ್ ಔಟ್ ಮಾಡ್ಬೋದು. 2 6 ಇಂದ ಮಾಡ್ಬೋದು. ಈ ಎರಡು ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 6 ಇಂದ. 6 2s are 12, 6 3s are 18. ನೆಕ್ಸ್ಟ್ 2 ಮತ್ತೆ 3 ಬೇರೆ ಯಾವುದೇ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ LCM ಬೇಕು ಅಂತ ಹೇಳಿದ್ರೆ 6 into 2 into 3, 6 into 2 into 3 ಎಷ್ಟಾಗುತ್ತೆ, 6 2s are 12, 12 3s are 36 ಆಯ್ತು. ಸೊ ಈ ತರ LCM ಕೂಡ ನಾವು ಮಾಡ್ಬೋದು. ಅವ್ರೇನಾದ್ರೂ ನಿಮಗೆ ಫೈಂಡ್ ದ LCM and HCF ಬೈ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಅಂತ ಹೇಳಿದ್ರೆ, ನಾನು ಪ್ರೀವಿಯಸ್ ತೋರಿಸಿದ್ರಲ್ಲ ಆ ತರ ಮಾಡಬೇಕು. ಬಟ್ ಇಲ್ಲಿ ಅವ್ರು ಏನ್ ಕೇಳಿದಾರೆ, ನಮಗೆ ಡೈರೆಕ್ಟ್ ಆಗಿ ಅವ್ರ LCM ಫೈಂಡ್ ಔಟ್ ಮಾಡಿ ಅಂತ ಕೇಳಿಲ್ಲ, ಒಂದು ವರ್ಡ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅದನ್ನ ನಮ್ಗೆ ಓದಿದಾಗ ನಮಗೆ ಏನ್ ಗೊತ್ತಾಗುತ್ತೆ, LCM ಮಾಡೋದ್ರಿಂದ ನಾವು ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಜನರಲ್ ಆಗಿ ಈ ತರ ಕೂಡ LCM ನ ಮಾಡ್ಬೋದು. ಸೊ 12 ಮತ್ತೆ 18 ಇವೆರಡು ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 6 2s are 12, 6 3s are 18. ಸೊ ಇಲ್ಲಿ LCM ಅಂದ್ರೆ ಇಲ್ಲಿರೋದೆಲ್ಲಾನು ಮಲ್ಟಿಪ್ಲೈ ಮಾಡ್ತೀವಿ. ಅದೇ HCF ಆದ್ರೆ ಇಲ್ಲಿ ಏನಿರುತ್ತೋ ಇಷ್ಟು ಮಾತ್ರ. ಸೊ ಇದಕ್ಕೆ ಈ ಎರಡು ನಂಬರ್ಗೆ HCF ಅಂದ್ರೆ ಎಷ್ಟಾಗುತ್ತೆ, 6 ಆಗುತ್ತೆ. LCM ಬಂದ್ಬಿಟ್ಟು ಎಷ್ಟಾಗುತ್ತೆ, ಇದೆಲ್ಲಾನು ಮಲ್ಟಿಪ್ಲೈ ಮಾಡಬೇಕು. 6 2s are 12, 12 3s are 36. ಸೊ ಆಫ್ಟರ್ 36 minutes ಅವ್ರೇನ್ ಮಾಡ್ತಾರೆ,
ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಎಷ್ಟು ಟೈಮ್ ಆದ್ಮೇಲೆ ಮೀಟ್ ಆಗ್ತಾರೆ ಅಂದ್ರೆ ಆಫ್ಟರ್ 36 ಮಿನಿಟ್ಸ್. ಸೊ LCM ಆಫ್ 18 and 12 is 36. Therefore after 36 minutes they will meet at starting point. ಸೊ ಇಲ್ಲಿಗೆ ಅರ್ಥ ಆಯ್ತು ಎಲ್ಲ ಪ್ರಾಬ್ಲಮ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಯಾರಿಗಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ನೀವು ಡೌಟ್ನ ಕೇಳ್ಬೋದು, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಒಂದೇ ಒಂದು ಲಾಸ್ಟಲ್ಲಿ ಕೇಳೋದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಚಾನಲ್ಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ, ಅವ್ರಿಗೂ ಕೂಡ ಬೆನಿಫಿಟ್ಸ್ ಪಕ್ಕ ಆದೇ ಆಗುತ್ತೆ. ಸೊ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು.